ಸ್ಥಾನದಿಂದ ಕೆಳಗಿಳಿಯುತ್ತಿದ್ದ ಹಾಗೆ ಸಿದ್ದರಾಮಯ್ಯ ಟೀಮ್ ಛಿದ್ರವಾಗಿದೆ. ಗುರುವಿನಿಂದ ಶಿಷ್ಯರು ದೂರಾಗಿದ್ದಾರೆ. ಅಹಿಂದ ನಾಯಕನ ಬೆನ್ನಿಗೆ ನಿಂತಿದ್ದ ನಾಯಕರು ದೂರ ಸರಿದಿದ್ದಾರೆ. ಇದೀಗ ಮುಂದಿನ ಅಹಿಂದ ನಾಯಕ ಯಾರು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದಕ್ಕಾಗಿ ಸಿದ್ದು ಶಿಷ್ಯರ ಟೀಮ್ ಬೇರೆಯದ್ದೇ ತಂತ್ರವನ್ನ ಹೆಣಿತಾ ಇದೆ. ಸಿದ್ದರಾಮಯ್ಯ ಅಂದ್ರೆ ಅಹಿಂದ್ರ ಅಂದ್ರೆ ಸಿದ್ದರಾಮಯ್ಯ ಅನ್ನೋ ಮಾತಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸಿದ್ದರಾಮಯ್ಯಗೆ ಅಹಿಂದ ರಾಮಯ್ಯ ಅನ್ನೋ ಬಿರುದು ಕೂಡ ಇದೆ. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅಂದರೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಸಂಘಟನೆಯ ಪ್ರಶ್ನಾತೀತ ನಾಯಕ ಅಂತ ಹೇಳಲಾಗುತ್ತೆ. ಅದರಂತೆ ಅಹಿಂದ ಸಮುದಾಯಗಳ ನಾಯಕರು ಸಿದ್ದರಾಮಯ್ಯ ಪರ ನಿಂತಿದ್ರು. ಆದ್ರೀಗ ಆಟ ಸಂಪೂರ್ಣ ಬದಲಾಗಿದೆ. ಸಿದ್ದರಾಮಯ್ಯ ಬಿಟ್ಟು ಅಹಿಂದ ಸಂಘಟನೆಗೆ ಸಿದ್ಧತೆ. ಕುತೂಹಲ ಹುಟ್ಟಿಸಿದ ಸಿದ್ದು ಮಾಜಿ ಶಿಷ್ಯರ ನಡೆ. ಸಿದ್ದರಾಮಯ್ಯ ಬೆಂಬಲಿಗರ ಪಡೆ ಈಗ ಛಿದ್ರವಾಗಿದೆ. ಸಾಕಷ್ಟು ವರ್ಷಗಳಿಂದ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಮಹದೇವಪ್ಪ ಸೇರಿ ಅನೇಕ ನಾಯಕರು ಸಿದ್ದರಾಮಯ್ಯರಿಂದ ವಿಮುಖರಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕುರ್ಚಿ ಕಾಳಗ. ಅಧಿಕಾರ ಹಂಚಿಕೆ ವೇಳೆ ಸಿದ್ದರಾಮಯ್ಯ ಬೆನ್ನಿಗೆ ತಮ್ಮ ಶಿಷ್ಯರು ನಿಲ್ಲಲಿಲ್ಲ ಎಂಬ ಅಸಮಾಧಾನ ಸಿದ್ದರಾಮಯ್ಯ ಹಾಗೂ ಅವರ ಶಿಷ್ಯರ ನಡುವೆ ಒಡಕು ಉಂಟಾಗುವಂತೆ ಮಾಡಿದೆ. ಇದರಿಂದ ಅಹಿಂದ ನಾಯಕತ್ವದ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯ ಟೀಮ್ನಲ್ಲಿ ಒಡಕು ಉಂಟಾದ ಬಳಿಕ ಪರ್ಯಾಯ ನಾಯಕತ್ವ ಬೆಳೆಯಬೇಕೆಂಬ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ಹೊರತುಪಡಿಸಿ ಅಹಿಂದ ಉಳಿಯಬೇಕು, ಅಹಿಂದ ನಾಯಕತ್ವ ಬೆಳೆಯಬೇಕು ಎಂಬ ಕೂಗು ಜೋರಾಗಿದೆ. ಸಿದ್ದು ಶಿಷ್ಯರಾದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಸೇರಿ ಹಲವು ಮುಂಚೂಣಿ ನಾಯಕರು ಅಹಿಂದ ನಾಯಕರಾಗಲು ಪ್ರಯತ್ನ ಆರಂಭಿಸಿದ್ದಾರೆ. ಅಲ್ಲಲ್ಲಿ ಮೀಟಿಂಗ್ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಅಹಿಂದ ನಾಯಕತ್ವವನ್ನು ಪಡೆಯಬೇಕೆಂದು ಒಳಗೊಳಗೆ ಯತ್ನಿಸುತ್ತಿದ್ದಾರೆ. ಇದು ಸಿದ್ದರಾಮಯ್ಯ ಕಿವಿಗೂ ಬಿದ್ದಿದೆ. ಹೀಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಮುಂದಿನ 1-2 ತಿಂಗಳು ಬಿಟ್ಟು ಮತ್ತೆ ಆಕ್ಟಿವ್ ಆಗಲು ತಂತ್ರ ರೂಪಿಸುತ್ತಿದ್ದಾರೆ. ಅಹಿಂದ ನಾಯಕತ್ವಕ್ಕಾಗಿ ಗುರು ಮತ್ತು ಶಿಷ್ಯರ ನಡುವೆ ಆಂತರಿಕ ಯುದ್ಧ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಆಯಾಮ ಪಡೆದುಕೊಳ್ಳುವ ಲಕ್ಷಣಗಳು ಕಾಣುತ್ತಿವೆ. ಅಹಿಂದ ನಾಯಕತ್ವ ಸಿದ್ದರಾಮಯ್ಯ ಅವರಲ್ಲೇ ಉಳಿಯುತ್ತಾ ಇಲ್ಲ ಹೊಸ ನಾಯಕ ಎಮರ್ಜ್ ಆಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ.